ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದಿವ್ಯಾ ಧನ್ವಿ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಆ್ಯಸ್ ಯೂಶ್ವಲ್ ಇವತ್ತು ಗುರುವಾರ ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಸಂಜೆ ಪೂಜೆ ಮಾಡಿದೆ. ನೋಡಿ, ನನ್ನ ಮಗನು ನಾನು ಪೂಜೆ ಮಾಡೋಕ್ಕೆ ಹೋದರೆ ಸಾಕು ಅವನು ಪೂಜೆ ಮಾಡ್ತೀನಿ ಅಂತ ಯಾವ ಥರ ಬರ್ತಾನೆ ಅಂತ ಹಿಂದೆಯಿಂದನೇ ಬರ್ತಾ ಇರ್ತಾನೆ. ಪೂಜೆ ಮಾಡ್ತೀನಿ ಅಮ್ಮ, ನಾನು ಮಾಡ್ತೀನಿ ಅಮ್ಮ ಅಂತ. ಪೂಜೆ ಎಲ್ಲ ಮುಗೀತು. ಮಕ್ಕಳಿಗೆ ನಾವು ಇವಾಗಿಂದನೇ ಪೂಜೆ ಮಾಡೋದು, ಆಮೇಲೆ ಶ್ಲೋಕಗಳು ಹೇಳೋದು ಇದೆಲ್ಲ ಕಲಿಸ್ಕೊಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಕೆಲವೊಂದಷ್ಟು ಶ್ಲೋಕಗಳೆಲ್ಲ ಕಲಿಸಿದ್ದೀನಿ. ಮತ್ತು ಪೂಜೆ ಮಾಡಬೇಕಾದ್ರೆ, ನಾನು ಪೂಜೆ ಮಾಡಬೇಕಾದ್ರೆ ಅವನು ಬಂದರೆ ಅವನಿಗೂ ಕೊಟ್ಬಿಟ್ಟು ಅವನ ಕೈಯಲ್ಲೇ ಪೂಜೆನೂ ಮಾಡಿಸ್ತೀನಿ. ಈ ಥರ ಎಲ್ಲ ಒಳ್ಳೆಯ ಅಭ್ಯಾಸ ಕಲಿಸೋದ್ರಿಂದ ಮಕ್ಕಳಿಗೂ ಒಳ್ಳೆ ಬುದ್ಧಿ ಕಲಿತಾರೆ ಅನ್ನೋ ಒಂದು ಉದ್ದೇಶದಿಂದ ಅವನು ಪೂಜೆ ಮಾಡ್ತೀನಿ ಅಂತ ಬಂದಾಗ ನಾನು ಮಾಡಲಿ ಅಂತ ಕೊಡ್ತೀನಿ. ಕೆಲವೊಂದು ಸರಿ ನಾನು ಮಾಡೋದೇ ಇಲ್ಲ, ಅವನೇ ಪೂಜೆ ಮಾಡ್ತೀನಿ ಅಂತ ಅವನೇ ಮಾಡ್ತಾನೆ. ನನಗಂತೂ ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲ ಮಾಡ್ತಾಯಿದ್ರೆ. ಪೂಜೆ ಮಾಡ್ಬಿಟ್ಟು ಬಂದು ನನಗೂ ಮಂಗಳಾರತಿ ಕೊಟ್ಟು ಅವನು ನಮಸ್ಕಾರ ಮಾಡಿಕೊಂಡು ಈ ಥರ ಪೂಜೆ ಮುಗಿಸ್ದ ಅವನು. ಇವಾಗ ಅಡುಗೆ ಮಾಡಿಟ್ಬಿಟ್ಟು ಇವತ್ತು ಆಚೆ ಹೋಗ್ತಾಯಿದ್ದೀವಿ. ತುಂಬ ದಿನವೇ ಆಗೋಯ್ತು. ನಾವು ಮೊದಲು ಹಳೆ ಮನೆ ಹತ್ರ ಇದ್ವಲ್ಲ, ಅಲ್ಲಿರೋವರೆಗೂ ನಾನು ಒಂದು ದಿನವೂ ಮಿಸ್ ಮಾಡ್ತಾ ಇರಲಿಲ್ಲ. ಒಂದು ದಿನ ಅಲ್ಲ, ಪ್ರತಿ ಗುರುವಾರನೂ ನಾನು ಹೋಗ್ತಾಯಿದ್ದೆ. ಬಟ್ ಇಲ್ಲಿ ಮನೆ ಚೇಂಜ್ ಮಾಡ್ಕೊಂಡು ಬಂದಾದ್ಮೇಲಿಂದ ಹೋಗೋಕ್ಕೆ ಆಗಿಲ್ಲ. ಅದಕ್ಕೆ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ನಿಸ್ತು. ಯಾಕೋ ಗೊತ್ತಿಲ್ಲ, ಮನಸ್ಸಿಗೇನೋ ಒಂಥರ ಸಮಾಧಾನವೇ ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ನಿಸ್ತು. ಅದಕ್ಕೆ ಇವಾಗ ಪೂಜೆ ಎಲ್ಲ ಮುಗಿಸಿ ಹೊರಟಿದ್ದೀವಿ, ನಾನು ನನ್ನ ಮಗ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲಿ ಅದು ಏನು ಇರ್ತಾ ಎಲ್ಲ ನಿಮಗೂ ತೋರಿಸ್ತೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಆ ದೇವಸ್ಥಾನದ ಹೆಸರು ಹೇಳ್ಬಿಡ, ಸಾಯಿಬಾಬಾ ದೇವಸ್ಥಾನ. ಅದಕ್ಕೆ ನಾವು ಪಾರ್ಲೆಜಿ ಬಿಸ್ಕೆಟ್ ಅಂದರೆ ಸಾಯಿಬಾಬುಗೆ ತುಂಬ ಇಷ್ಟ ಅಲ್ವೇನಮ್ಮ? ಹೌದು. ಅವ್ರಿಗೆ ನಾನು ಕೊಟ್ಬಿಟ್ಟು ಮತ್ತೆ ನಾನು ಪ್ರಸಾದ ತಿನ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ನೋಡಿ, ದೇವಸ್ಥಾನಕ್ಕೆ ಹೋಗೋಕ್ಕೆ ನನಗಿಂತ ನನ್ನ ಮಗನಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ. ಒಂದು ವಾರನೂ ಮಿಸ್ ಮಾಡ್ತಾ ಇರಲಿಲ್ಲ. ಪ್ರತಿ ವಾರನೂ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ನನ್ನ ಜೊತೆಗೆ ನನ್ನ ಮಗನೂ ಅಡಿಕ್ಟ್ ಆಗಿಬಿಟ್ಟಿದ್ದ. ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಏನೋ ಮಿಸ್ ಮಾಡ್ದಂಗೆ. ಯಾವಾಗಾದರೂ ಒಂದು ವಾರ ಹೋಗಿಲ್ಲ ಅಂದರೆ ಅಮ್ಮ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಅವನೇ ಕೇಳ್ತಿದ್ದ ನನಗಿಂತ ಜಾಸ್ತಿ. ಬಟ್ ನಾನಂತೂ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋದು. ಇಲ್ಲಿ ನಮ್ಮ ಮನೆ ಹತ್ರ ಇವಾಗ ನಾವು ಪ್ರೆಸೆಂಟ್ ಇರೋ ಹತ್ರ ಸುತ್ತಮುತ್ತ ಎಲ್ಲೂ ಬಾಬಾ ದೇವಸ್ಥಾನ ಇಲ್ಲ. ಅದಕ್ಕೆ ಇವತ್ತು ನಾವು ಮುಂಚೆ ಹೋಗ್ತಾ ಇದ್ವಲ್ಲ, ಅದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಬಂದ್ವಿ ನೋಡಿ ದೇವಸ್ಥಾನದ ಹತ್ರ. ದೇವಸ್ಥಾನದ ಮುಂದೆ ಅಂತೂ ಸುತ್ತಮುತ್ತ ಈ ಥರ ತುಂಬ ಗಿಡಗಳೆಲ್ಲ ಹಾಕಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಬಾಬಾ ದೇವಸ್ಥಾನ. ಇಲ್ಲಿ ಸಿಗೋ ಹೂಗಳೇ ಸಾಕು ಪಾಪಂಗೆ, ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ಒಳಗಡೆ. ಒಂದ್ಸರಿ ನೀವೆಲ್ಲ ಬಂದು ನೋಡಿ, ಅಲ್ಲಿಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ತುಂಬ ಜನ ಇದ್ದರು. ದರ್ಶನ ಮಾಡೋಕ್ಕಂತೂ ಎಷ್ಟೊತ್ತವರೆಗೂ ಕಾಯ್ದ್ವಿ. ಕೊನೆಗೆ ಭಜನೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಪ್ರಸಾದ ಇಸ್ಕೊಳ್ಳೋಣ ಅಂತ ಲೈನಲ್ಲಿ ನಿಂತಿದ್ವಿ. ಪ್ರಸಾದನೂ ಅಷ್ಟೇ ಏನು ಚೆನ್ನಾಗಿರುತ್ತೆ ಅಂದರೆ, ಇದೊಂದು ದೇವಸ್ಥಾನ ಅಲ್ಲ, ನೀವು ಯಾವುದೇ ದೇವಸ್ಥಾನದಲ್ಲಿ ಹೋದ್ರೂ ದೇವಸ್ಥಾನದಲ್ಲಿ ಮಾಡೋ ಪ್ರಸಾದ ಅಮೃತ ಥರನೇ ಇರುತ್ತೆ.
ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಮಾತ್ರ ಪ್ರಸಾದ ಮಿಸ್ಸೇ ಮಾಡಲ್ಲ. ನಾವು ಯಾವಾಗೇ ಹೋದರೂ ಪ್ರತಿ ಸರಿನೂ ಭಜನೆ ಎಲ್ಲ ಮುಗಿದು ಪೂಜೆ ಎಲ್ಲ ಆರತಿ ಬಾಬಾದು ಮುಗಿದ ಮೇಲೆ ಪ್ರಸಾದ ತಿಂದ್ಕೊಂಡೇ ನಾವು ಬರೋದು. ನಿನ್ನೆ ಬಾಬಾ ಆರತಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ನಾವು ಹಳೆ ಮನೆ ಹತ್ರ ನಮ್ಮ ಫ್ರೆಂಡ್ ಮನೆಗೆ ಬಂದ್ವಿ. ಅವ್ರ ಮನೇಲಿ ಹೊಸ್ದಾಗಿ ಬೀನ್ ಬ್ಯಾಗ್ ತಂದಿದ್ರು. ನನ್ನ ಮಗ ಅದ್ರ ಮೇಲೆ ಕುತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ತವನೆ ನೋಡಿ. ಕುತ್ಕೊಂಡು ಹೆಂಗೆ ಬೇಕೋ ಹಂಗೆ ಆಡ್ತವನು. ಅವನಿಗೆ ಬೀನ್ ಬ್ಯಾಗ್ ಅಂದರೆ ಇಷ್ಟ. ನಮ್ಮನೆಗೂ ತರೋಣ ಅಂತ ಹೇಳ್ತಾನೆ ಇದ್ದ ಆವತ್ತಿಂದ. ಬಟ್ ನಾವೆಲ್ಲಿ ಜಾಗ ಇಲ್ಲ, ಚಿಕ್ಕದು ಮನೆ ಅಂತ ತಂದಿಲ್ಲ ಅಷ್ಟೇ. ಅಲ್ಲಿ ಸಿಕ್ಕಿದ್ದಕ್ಕೆ ಅವನಿಗೆ ಅದ್ರ ಮೇಲೆ ಕುತ್ಕೊಂಡು ಹಬ್ಬ ಮಾಡ್ತಾಯಿದ್ದ. ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತಿದ್ದು ರಾತ್ರಿ ಬಂದುಬಿಟ್ವಿ. ಮತ್ತು ಇದು ಶುಕ್ರವಾರ ಬೆಳಿಗ್ಗೆ ಬಾಗಿಲಿಗೆ ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ರಂಗೋಲಿ ಎಲ್ಲ ಹಾಕಿ ಬೆಳಿಗ್ಗೆ ಬೇಗನೆ ಪೂಜೆ ಎಲ್ಲ ಮುಗಿಸ್ದೆ. ಬಟ್ ಹುಷಾರಿರಲಿಲ್ಲ ಇವತ್ತು ಯಾಕೋ, ಅದಕ್ಕೆ ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ಪೂಜೆ ಒಂದು ಮಾಡಿರೋ ವಿಡಿಯೋನ ಮಾತ್ರ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್.